ನಾವು ಮಿನ್ಕು ಮನೆಗೆ ಬಂದ್ವಿ. ಮಿನ್ಕುಗೆ ಗಟ್ಟಿ ನಿದ್ರೆ. ಮತ್ತೆ ಮಲಗಿದ್ದಾರೆ ಮೊಸರು ಬಜ್ಜಿ ಬೇಕಿತ್ತು ಪೂಜಿ ಸ್ಮೂತ್ ಇಜ್ಜಿ ಅಷ್ಟು ತಿಂತೆ ಕೃಷ್ಣ. ಹಾಗಾಗಿ ಮಕ್ಕಳೆಲ್ಲ ಒತ್ತಾಯ ಮಾಡ್ತಿದ್ದಾರೆ, ಬನ್ನಿ ಬನ್ನಿ ಎಲ್ಲರೂ ನಿಮ್ಮನ್ನು ಕೇಳ್ತಾರೆ ಅಂತ. ನನಗೆ ಓದ್ಲು ವಯಸ್ಸು, ಬಟ್ ನನ್ನ ಹಲ್ಲು ನೋವು ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ವೆಲ್ಕಮ್ ಟು ಲಕ್ಷ್ಮೀ ಫ್ಯಾಮಿಲಿ. ಇನ್ನೊಂದು ವ್ಲಾಗ್ಗೆ ಸ್ವಾಗತ. ಇವತ್ತು ಬೆಳಿಗಿನ ತಿಂಡಿ ಆಗ್ತಾ ಉಂಟು ನಮ್ಮ ಮನೇಲಿ. ಪಲಾವ್ ಮಾಡಿದ್ದೆ, ನಮ್ಮ ನನಗೆ ಪಲಾವ್ ಇಷ್ಟ ಅಂತ ಹೇಳಿದ್ರು, ಹಾಗಾಗಿ ಪಲಾವ್ ಮಾಡಿದ್ದೆ. ಅದಕ್ಕೆ ತಮಾಷೆ ಮಾಡ್ತಿದ್ದಾರೆ ಅವರು, ಇದಕ್ಕೆ ಕಚ್ಚಂಬರ ಅಂದ್ರೆ ಮೊಸರು ಬಜ್ಜಿ ಮಾಡ್ಲಿಲ್ಲ ಅಂತ. ಮೊಸರು ಬಜ್ಜಿ ಬೇಕಿತ್ತು. ಮೊಸರು ಬಜ್ಜಿ ಮಾಡಿಲ್ಲ. ಮೊಸರು ತರಬೇಕಿತ್ತು ಗೈಸ್. ಚಾರ ಪಡೆದಿದ್ದೆ ಏನೇ ಗುರಾಯಿಸ್ತೀಯ? ಅಮ್ಮನಗೋಸ್ಕರ ಮಾಡಿದ್ದು ಪಲಾವ್ ಇವತ್ತು. ನಿನ್ನೆ ನಮ್ಮನ ಫೇವ್ರೆಟ್ ಅಂದ್ಲಲ್ಲ ಪಲಾವ್, ಅದಕ್ಕೆ ಮಾಡಿದ್ದು. ಪೋಪನಾ ಎಲ್ಲಂಜಿ ಬಲ ಒಟ್ಟುಗು ಚಿಕ್ಕಿನ 23 ಬಲ. ಸುಚಿ ಇವತ್ತು ಹೋಗ್ತೇನೆ ಅಂತ ರೆಡಿ ಆಗಿಲ್ಲ, ಹಾಗಾಗಿ ಮಕ್ಕಳೆಲ್ಲ ಅವ್ರ ಹತ್ರ ಹೋಗ್ಬೇಡಿ ಅಂತ ಬೊಬ್ಬೆ ಹೊಡಿತಾ ಇದ್ರು. ಕೃಷ್ಣ ಅಂತೂ ಅಳ್ಲಿಕ್ಕೆ ಶುರು. ಚಿಕ್ಕಿ ಇವತ್ತು ಹೋಗ್ಬೇಡಿ, ನೀವು ನಿನ್ನೆ ಬಂದಿದ್ರಿ, ಇವತ್ತು ಹೋಗ್ತಾ ಇದ್ದೀರಿ, ಮತ್ತೆ ಬರುದಕ್ಕೆ ನೀವು 2 ದಿನ ಇದ್ದು ಹೋಗ್ಲಿಕ್ಕೆ ಆಗಲ್ವಾ ಅಂತ. ಅದಕ್ಕೆ ಅವನನ್ನ ಸಮಾಧಾನ ಮಾಡ್ತಾ ಇದ್ದಾಳೆ. ಸಾಧಾರಣದಲ್ಲಿ ಅವನಿಗೆ ಸಮಾಧಾನ ಆಗುದಂತ ಇಲ್ಲ. ಹಾಗೆ ಇವತ್ತು ನಂಗೆ ಮಂಗಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು, ಅತ್ತೇನು ಕೂಡ ನೋಡ್ಲಿಕ್ಕೆ ಇತ್ತು. ಸುಚಿ ಮೂಡ್ಬಿದ್ರೆಗೆ ಹೊರಟ್ಲು, ನಾನು ಮತ್ತೆ ಸ್ವಾತಿ ಮಂಗಳೂರಿಗೆ ಹೊರಟು ಅಲ್ಲಿಂದ ಮತ್ತೆ ಅತ್ತಿಗೆ ಮನೆಗೆ ಹೋಗುವ ಅಂತ. ಈಗ ಅತ್ತಿಗೆ ಮನೆಯಲ್ಲಿದ್ದಾರಲ್ವಾ, ಹಾಗಾಗಿ ನಮ್ಮ ಜೊತೆ ಕೃಷ್ಣ ಕೂಡ ಹೊರಟ. ಅಲ್ಲಿಂದ ಮಂಗಳೂರಿಗೆ ಹೋಗಿ ನಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಡುವಷ್ಟರಲ್ಲಿ ಕೃಷ್ಣ ನನ್ಗೆ ನೀರ್ ಬೇಕು ಅಂತ ಹೇಳಿದ. ಮತ್ತೆ ಅಲ್ಲೇ ಎಳ್ನೀರಿತ್ತು, ಅದೇ ಬೇಕು ಅಂತ ಹಠ ಮಾಡ್ದ. ಮತ್ತೆ ಅವನಿಗೆ ಎಳ್ನೀರೆಲ್ಲ ತೆಕ್ಕೊಟ್ಟದಕ್ಕೆ ನಾನು ಅಕ್ಕ ಹೇಳ್ತಾ ಇದ್ದೆ, ಮನೆಯಲ್ಲಿ ಅಷ್ಟಿದ್ರು ನಿಮ್ಗೆ ಹೊರಗಡೆದೇ ಬೇಕು ಅಂತ. ಆಮೇಲೆ ಅಲ್ಲಿ ಎಲ್ಲ ತಿಂದು ಕುಡ್ದು ಎಲ್ಲ ಆದ್ಮೇಲೆ ಸೀದಾ ಅತ್ತಿಗೆ ಮನೆಗೆ ಹೊರಟ್ವಿ. ಕೃಷ್ಣನಿಗೆ ಬಸ್ಸಿನ ಫ್ರಂಟ್ ಸೀಟ್ ಕುತ್ಕೊಳ್ಳೋದಂದ್ರೆ ತುಂಬಾನೇ ಇಷ್ಟ. ಅವ್ರು ಡ್ರೈವಿಂಗ್ ಮಾಡುವಾಗ ಇವನು ಕೂಡ ಅವರ ತರಾನೇ ಗೇರೆಲ್ಲ ಹಾಕೋದೆಲ್ಲ ಮಾಡ್ತಾ ಇರ್ತಾನೆ. ಮುದ್ದಾದಲಿಯಂತೆ ನೀ ಬಂದೆ ಈ ಕಡಲ ಕಣ್ಮುಂದೆ, ನಾನಾದೆ ಮೂಕ ವಿಸ್ಮಿತ ಈ ಕೂಡಲೇ. ನಾವು ಮಿನ್ಕು ಮನೆಗೆ ಬಂದ್ವಿ. ಮಿನ್ಕುಗೆ ಗಟ್ಟಿ ನಿದ್ರೆ. ಅದಕ್ಕೆ ಮಲಗಿದ ಎಕ್ಸಾಮಿಗೆ. ಎಲ್ರು ಎಕ್ಸಾಮ್ ಇದ್ರೆ ಓದುದು, ಇವಳು ಮಲಗುದು. ಯಾರು ಇಲ್ಲ ಮನೆಯಲ್ಲಿ. ನಿನ್ನೆಲ್ಲಾದ್ರೆ ನೆಂಟ್ರಿದ್ರು, ಪಿಂಕಿ ಪ್ರಶ್ವಿನಿ ಕೂಡ ಇಲ್ಲ, ಪುತ್ತೂರು ಜಾತ್ರೆಗೆ ಹೋಗಿದ್ದಾಳೆ. ಮತ್ತೆ ಮಲಗಿದ್ದಾರೆ ಕಿಸ್. ಅತ್ತೆ ನೋಡಿ ಬಂದ್ವಿ, ಮಲಗಿದ್ದಾರೆ. ಮತ್ತೆ ತೋರಿಸ್ತೇನೆ. ನಂದೊಂದು ಸಂಪ್ರದಾಯ. ನಾನು ಅದಕ್ಕೆ ಹತ್ರ ಮೊದಲೇ ಹೇಳಿದೆ, ಅದಕ್ಕೆ ಏನು ಗಮ್ಮತ್ತೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ, ಮನೆಯಲ್ಲಿ ಇದ್ದ ಅಡಿಗೆಯಲ್ಲಿ ಸುಧಾರಿಸಿದ್ರೆ ಸಾಕು ಅಂತ. ಹಾಗಾಗಿ ವೆಜ್ ಸಾಂಬಾರ್ ಹಾಗೆ ಫಿಶ್ ಫ್ರೈ ಇತ್ತು. ನನಗೆ ಅತ್ತಿಗೆದು ಸಾಂಬಾರ್ ತಿನ್ಲಿಕ್ಕೆ ತುಂಬಾ ಇಷ್ಟ, ಯಾಕಂದ್ರೆ ನಂದು ಮನೆಯಲ್ಲಿ ವೆಜ್ ಮಾಡಿ ತಿಂದು ತಿಂದು ಬೋರ್ ಆಗಿರ್ತದೆ. ಹಾಗಾಗಿ ಅತ್ತಿಗೆದು ಟೇಸ್ಟ್ ಸಖತ್ತಿರತ್ತೆ. ಬಾನಂಚ ದಾಟಿ ಇಂದು ತಾರೆಯ ಕಂಡು. ಅತ್ತೆ ಮಲಗಿದವ್ರು ಎದ್ದು ಬಂದು ಕೃಷ್ಣನ ನೋಡಿ ಖುಷಿ ಆಯ್ತು ಅವರಿಗೆ. ಇವಾಗ ಅತ್ತಿಗೆ ಮನೇಲಿ ಇದ್ದಾರೆ, ಅಂದ್ರೆ ಆಸ್ಪತ್ರೆ ಅಲ್ಲಿಂದ ಹತ್ರ ಆಗತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಅವರು ಇಲ್ಲಿಗೆ ಬರ್ತಾರೆ ನಮ್ಮ ಮನೆಗೆ. ಅಲ್ಲಿ ಅವ್ರ ಹತ್ರ ಎಲ್ಲ ಮಾತಾಡಿ ಹೊರಟ್ವಿ. ಅತ್ತಿಗೆ ಕಣ್ಣಲ್ಲಿ ನೀರು ಬಂತು ಹೊರಡುವಾಗ. ಅದನ್ನ ನೋಡಿ ನಮಗೂ ಕೂಡ ಬೇಜಾರಾಯ್ತು, ಆದ್ರೆ ಎಂತ ಮಾಡೋದು, ಹೊರಡ್ಲೇಬೇಕಲ್ವಾ. ಅಲ್ಲಿಂದ ಹೊರಟ್ವಿ. ಇವತ್ತು ದೇವಸ್ಥಾನಕ್ಕೆ ಕೂಡ ಹೋಗ್ಲಿಕ್ಕೆ ಉಂಟು. ಬರುವಾಗ ತಂಗಿ ಪಾಸ್ತಾ ಮಾಡಿ ಇಟ್ಟಿದ್ಲು. ನಾನು ಆಲ್ರೆಡಿ ಪಾಸ್ತಾ ಎಲ್ಲ ತರಿಸಿ ಇಡ್ತೇನೆ. ಈಗ ಇದು ಚೆನ್ನಾಗಿರತ್ತಂತ, ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ನಾನು ದಿವಸಾನ ಅವರ ಪಾಸ್ತಾ ತಂದಿಡುದು. ಇದು 100% ವೆಜಿಟೇಬಲ್, ಹಾಗೆ ಇದರಲ್ಲಿ ಮೈದಾ ಹಾಕಿರೋದಿಲ್ಲ, ಆರ್ಟಿಫಿಷಿಯಲ್ ಕಲರ್ ಆಗಿರ್ಬೋದು, ಸ್ಮೆಲ್ ಯಾವುದು ಕೂಡ ಇಲ್ಲ. ತುಂಬಾ ಚೆನ್ನಾಗಿರತ್ತೆ. ಇದನ್ನ ಸ್ನಾಕ್ಸ್ ಆಗಿ ಕೂಡ ನಾವು ಯೂಸ್ ಮಾಡಬಹುದು. ಮಕ್ಳಿಗಂತೂ ಈಗ ಇದು ಒಗ್ಗಿ ಹೋಗಿದೆ. ಇದಕ್ಕೆ ಬೇರೆ ಬೇರೆ ತರ ಐಟಮ್ಸ್ ಎಲ್ಲ ಹಾಕಿ ಮಾಡ್ತಾ ಇರ್ತೇನೆ. ಇವತ್ತು ತಂಗಿ ಮಾಡಿದಾಳೆ. ಪಾಸ್ತಾ ಎಲ್ಲ ತಿಂದು ದೇವಸ್ಥಾನಕ್ಕೆ ಹೋಗಿ ಬಂದು ಇವಾಗ ಮಲ್ಗೋಕೆ ರೆಡಿ ಆಗಿದೆ. ನಾನು ವಿಡಿಯೋ ಎಲ್ಲ ಮಾಡಿರ್ಲಿಲ್ಲ, ದೇವಸ್ಥಾನದ್ದು ಜಸ್ಟ್ ಹೋಗಿ ಬಂದದ್ದು, ಹಾಗಾಗಿ. ಓಕೆ, ಇನ್ನು ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಶುಭರಾತ್ರಿ.
ಸ್ವಾತಿ ಇವತ್ತು ಹೋಗ್ಲಿಕ್ಕೆ ರೆಡಿ ಆದ್ಲು. ನಿನ್ನೆ ಒಬ್ಳು ಇವತ್ತೊಬ್ಳು ಇನ್ಯಾವಾಗ ಸಿಗ್ತಾರೆ ಅಂತ ಗೊತ್ತಿಲ್ಲ ಇಬ್ರು ಕೂಡ. ಇವಳು ಕೂಡ ಹೊರಟ್ಲು, ಅವಳು ಕೂಡ ನರ್ಸ್ ಅಲ್ವಾ, ಅವಳಿಗೂ ಕೂಡ ಜಾಸ್ತಿ ರಜೆ ಸಿಗೋದಿಲ್ಲ. ಬಟ್ ತುಂಬಾ ಮಿಸ್ ಮಾಡ್ಕೊಳ್ತೇವೆ, ಬಂದಾಗ ಒಂದ್ ಸ್ವಲ್ಪ ಖುಷಿ ಪಡೋದಷ್ಟೇ. ತಂಗಿ ಓದ್ಲು ವಯಸ್ಸು, ಬಟ್ ನನ್ನ ಹಲ್ಲು ನೋವು ಮಾಡೋದಿಕ್ಕೆ ಆಗುದಿಲ್ಲ. ನನ್ನ ವಯಸ್ಸು ರಬ್ಬು ಕೊಡ್ತಾಳೆ. ಗೈಸ್, ನಾವು ತೋಟಕ್ಕೆ ಹೋಗ್ತಿದ್ದೀವಿ ಮಾವಿನಕಾಯಿ ಕೊಯ್ಲಿಕ್ಕೆ. ವಾವ್, ಉಪ್ಪು ಖಾರ ಎಲ್ಲ ಇಟ್ಕೊಂಡಿದ್ವಿ ಗೊತ್ತಿಲ್ಲ, ಜಾಲಿ. ನಾವು ಮತ್ತೆ ತೋರಿಸ್ತೀವಿ ಅಲ್ಲಿ ಹೋಗುವಾಗ. ನೋಡಿ ಗೈಸ್, ಬಂದ್ವಿ ಗೈಸ್. ನೋಡಿ ಇಲ್ಲಿ ಮರ ಆಚೆ ಕೂಡ ಉಂಟು. ಜಿಂಕೆ ಮೆತ್ ಅಲ್ಲಿ ನೋಡಿ ಎಷ್ಟುಂಟು. ನಮ್ಮ ತಾರು ನೋಡಿ, ತಾರು ಇಜ್ಜಿ, ತಾರು ತಾರು ತಾರು. ನೀರಿಲ್ಲ, ನಾನು ಮಾತ್ರ ಇಂದಲ್ಲೇ ತುಂದಲ್ಲ. ಹಸಿರು ಹಸಿರು ಅಲ್ಲಿ ಮೇಲೆ ಸೆಕೆ ಆಗ್ತದೆ. ಕೃಷ್ಣ ಅಲ್ಲಿ ಒಂದು ಸಿಕ್ಕಾಕಿಕೊಂಡಿದೆ ಮಾವಿನಕಾಯಿ, ಅದಕ್ಕೆ ಇವರು ಸರ್ಕಸ್ ನೋಡಿ. ಅದಕ್ಕೆ ಹಿಂದೆ ಗುಂತ ಬೀಳಿಲ್ಲ, ಹಿಂದೆ ಮತ್ತೆ ವಾಪಸ್ ಬೀಳ್ತದೆ. ಅವಳು ಇನ್ನಾಗೆಲ್ಲ ಅವಳು ಸ್ಟ್ರಾಂಗ್ ಅಲ್ಲ ನಮ್ಮನ, ನಿಂಗೆ ಗೊತ್ತುಂಟಲ್ಲ ಎಲ್ಲ. ನಂಗೆ ಎಂತನೂ ಹೌದು, ಅವನು ಸುಮ್ಮನೆ ಹೇಳುದು. ಎಷ್ಟು ಕೊಯ್ದ್ವಿ. ಪೂಜಿ ಸ್ಮೂತ್ ಸ್ಮೂತ್ ಇಜ್ಜಿ ಅಲ್ಲ, ಗಟ್ಟಿ 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 ಆತ ಪರ್ಂದವ್ ದೀಪ ತೋಚೂರ. ಅಷ್ಟು ತಿಂತೆ ಕೃಷ್ಣ, ಬೇಕಾ? ಕೊಡು ಕೊಡು, ಬೇಡ ಬೇಡ ಬೇಡ, ಸ್ಪೈಸ್ ಬೇಡ ನಂಗೆ. ಹೇಗಿತ್ತು? ಚೆನ್ನಾಗಿತ್ತು. ನಮ್ಮದು ಮಾವಿನಕಾಯಿ ತಿಂದು ಕೊಯ್ದು ಈಗ ಇಟ್ಕೊಂಡು ಹೋಗ್ತಿದ್ವಿ. ತೋರಿಸು ಗುಣ ಈಚೆ ಇಲ್ಲೋ. ಇನ್ನು ಮನೆಗೆ ಹೋಗಿ ಇನ್ನು ಹೊರಡಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ. ಬಾಯ್ ಬಾಯ್ ಅನ್ಪು, ಬಾಯ್ ಅನ್ಪು, ನಮ್ಮ ಬಾಯ್ ಮಾಡು. ತಾತ ಬಾಯ್. ಮಾವಿನಕಾಯಿ ಕುಯ್ಲಿಕ್ಕೆ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ಯಾರ ತೋಟದ ಮಾವಿನಕಾಯಿ ಅಂತ ಗೊತ್ತಿಲ್ಲ, ಅವರು ನೋಡಿ ವಿಡಿಯೋ ನೋಡಿ ಓಡಿಸ್ಕೊಂಡು ಬರ್ಲಿಲ್ಲ, ಆದ್ರೆ ಸಾಕು. ದೇವ್ರೆ ನನ್ನ ಮುಖ ನೋಡಿ, 1-2 ವಾರ ಅಲ್ಲ 3 ವಾರ ಆಯ್ತು ನಂಗೆ ನಿದ್ದೆ ಇಲ್ಲದೆ. ಮೊನ್ನೆಯಿಂದ ಹಲ್ಲು ನೋವು, ಅದಕ್ಕಿಂತ ಮುಂಚೆ ನೀನ್ ಕಾಣುದಿಲ್ಲ, ಬ್ಲರ್ ಕಾಣ್ತೀಯ. ಅದಕ್ಕಿಂತ ಒರೆಸ್ತಿದ್ದೆ, ಹೌದು ಒರೆಸ್ತಿದ್ಲು. 3 ವಾರದಿಂದ ಹಲ್ಲು, ಸಾರಿ 1 ವಾರದಿಂದ 3 ದಿನದಿಂದ ಹಲ್ಲು ನೋವು. 3 ವಾರದಿಂದ ನಿದ್ದೆ ಇಲ್ಲ ನನಗೆ. ಮುಖ ನೋಡಿ 1 ತಿಂಗಳಲ್ಲಿ ನನಗೆ ಮುಖದ ಶೇಪೇ ಔಟ್ ಆಗಿದೆ, ಆ ತರ ಆಗಿದೆ ಕರ್ಮ. ದಿನ ಕೂಡ ಆಗಿತ್ತು ನಾನು ವ್ಲಾಗ್ ಮಾಡದೆ, ಹಲ್ಲು ನೋವು ಕೂಡ ಇತ್ತು. ಹಾಗಾಗಿ ಇವತ್ತು ಅವರೇ ವ್ಲಾಗ್ ಶುರು ಮಾಡಿದ್ದು.
ನಾನು ದೇವಸ್ಥಾನಕ್ಕೆ ಇವತ್ತು ಹೋಗ್ತಾ ಇದ್ದೇನೆ. ಎಷ್ಟು ದಿನ ಆಯಿತು ಜಾತ್ರೆ ಸ್ಟಾರ್ಟ್ ಆಗಿ, ಬೇಗ ಹೋಗಿ ಬೇಗ ಬರಬೇಕು ಅಂತ ಇದ್ದೇನೆ. ಹಾಗಾಗಿ ಮಕ್ಕಳೆಲ್ಲ ಒತ್ತಾಯ ಮಾಡ್ತಾಯಿದ್ದಾರೆ, ಬನ್ನಿ ಬನ್ನಿ ಎಲ್ಲರೂ ನಿಮ್ಮನ್ನು ಕೇಳ್ತಾರೆ ಅಂತ. ಹಾಗಾಗಿ ಇವತ್ತು ನಾನು ಯಕ್ಷಗಾನಕ್ಕೆ ಆದರೆ ನಿಲ್ಲುವುದು, ಬೇಗ ಹೋಗಿ ಬೇಗ ಬರ್ತೇನೆ. ರಾತ್ರಿ ಆಗುವಾಗ ನೋವು ಸ್ಟಾರ್ಟ್ ಆಗ್ತದೆ ನನ್ನ ಹಲ್ಲು, ಅದೆಂತ ಲಾಸ್ಟಿದು ಹಲ್ಲು ಉಂಟಲ್ಲ, ಅದು ಮಾಂಸದ ಒಳಗಡೆಯಿಂದ ಹೊರಗಡೆ ಬರ್ತಾ ಉಂಟು. ಹಾಗಾಗಿ ಅದು ತುಂಬ ಅಂದರೆ ತುಂಬ ನೋವು. ಬಟ್ ನನ್ನ ಅತ್ತಿಗೆ ಮಗಳು ಒಂದು ಮುಲಾಮ್ ಹೇಳಿದ್ಲು, ಅದನ್ನು ಹಚ್ಚಿದ ಮೇಲೆ ಕಡಿಮೆ ಉಂಟು. ಡೇ ಟೈಮ್ ಕಡಿಮೆ, ಬಟ್ ನೈಟ್ ಮಲಗಿದ ಮೇಲೆ ಜುಮ್ 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 ಅಂತದೆ, ನಿದ್ದೆ ಇಲ್ಲ. ನನಗಿದು ಫಸ್ಟ್ ಟೈಮ್ ಇಷ್ಟು ನಿದ್ದೆ ಕೆಡ್ತಿರೋದು. ನಾನು ಮುಂಚೆ ಎಲ್ಲ ಎಡಿಟ್ ಮಾಡಿ ಮಲಗಿದ ಕೂಡಲೇ ನಿದ್ರೆ ಬರ್ತಾಯಿತ್ತು, ಬಟ್ ಇವಾಗ ಹಾಗೆ ಅಲ್ಲ. 10 ಮಲಗಿದ್ರು ನಿದ್ದೆ ಬರೋದು 3 ಗಂಟೆ ಮೇಲೆ. ಮುಖ ನೋಡುವಾಗಲೇ ರಾಧಾಕೃಷ್ಣ ನಮ್ಮನೊಂದು ಡ್ರೆಸ್ ಹಾಕಿದ್ದಾನೆ. ನಾವು ಟೆಂಪಲ್ಗೆ ರೆಡಿಯಾಗಿ ಆಯಿತು, ಮತ್ತೆಲ್ಲ ಹೊರಗಡೆ ಇದ್ದಾರೆ, ಹೋಟೆಲ್ ಆಗಿದೆ. ಇವರೆಲ್ಲ ಬರ್ತಾಳೆ. ನೋಡಿ ಇಲ್ಲಿ ಯೋಗಿತಾ ಆಂಟಿ. ಹಾಯ್ ಮಾಡು. ಹಾಯ್ ರಿಕ್ಷಾ ಬಂತು ಗೈಸ್, ನಾವಿನ್ನು ಹೊರಡುದು. ಎಷ್ಟು ಜನ ಕೂತಿದೀವಿ? ನಾನಂತೂ ಈ ಸಲ ಜಾತ್ರೆ ತುಂಬ ಮಿಸ್ ಮಾಡಿಕೊಂಡೆ. ಅಂದರೆ ಸ್ವಲ್ಪ ದಿನ ನನಗೆ ಬರಲಿಕ್ಕೆ ಆಗಲಿಲ್ಲ, ಹಲ್ಲು ನೋವು ಅದು ಇದು ಅಂತ. ಹಾಗಾಗಿ ಇವತ್ತು ಬಂದು ಖುಷಿ ಆಯಿತು. ನಿನ್ನೆ ಕೂಡ ಜಸ್ಟ್ ಹೋಗಿ ಬಂದದಷ್ಟೇ, ತುಂಬ ಹೊತ್ತಿರ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ದೇವರ ನೃತ್ಯ ಬಲಿ ಹಾಗೆ ಉತ್ಸವ ಎಲ್ಲ ಆಗ್ತಾ ಇತ್ತು. ಇವತ್ತು ಯಕ್ಷಗಾನ ಎಲ್ಲ ಉಂಟು. ಯಕ್ಷಗಾನ ಎಲ್ಲ ನೋಡಿ ಎಷ್ಟು ಬೇಗ ಆಗೋಷ್ಟು ಅಷ್ಟು ಬೇಗ ಹೋಗಬೇಕು, ಯಾಕಂದರೆ ನನ್ನ ಹಲ್ಲು ನೋವು ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಅದು ರಾತ್ರಿ ಆಗುವಾಗ ಒಂದು ಸ್ವಲ್ಪ ಜಾಸ್ತಿ ನೋವು, ಯಾವಾಗ ಕಡಿಮೆ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಆ ಒಂದು ಕ್ರೀಮಲ್ಲಿ ನನಗೆ ತುಂಬ ಯೂಸ್ ಆಯಿತು, ಹಲ್ಲು ನೋವು ಫುಲ್ ಕಡಿಮೆ ಆಗಿದೆ. ನಾನು ಸ್ವಲ್ಪ ಇದೆ, ನೈಟ್ ಸ್ವಲ್ಪ ನೋವಾಗುತ್ತೆ, ಡೇ ಹೊತ್ತು ಕಡಿಮೆ ಇರುತ್ತೆ ಆ ಥರ. ನಮ್ಮನ್ನ ಆಯ್ತು, ಕಿವಿ ಬಿಡು, ಕಿವಿ ನಮ್ಮನ್ನ ಬರುವಾಗಲೇ ಪಟ ಮೊಹದರ ಪ್ರಿಯರಾನನಭೋ ರಾಘುದೊಗಿಲ ಚಂದ್ರ ನಂದನಿ ಹೋಗದಲ ವಿಜಯ. ಅಲ್ಲಿಂದ ಸೀದಾ ಶಾಪಿಂಗ್ ಮಾಡೋಣ ಅಂತ ಹೇಳಿ ಜಾತ್ರೆಯಲ್ಲಿ ಅಮ್ಮನಿಗೆ ಬಳೆ ಕೂಡ ಇಡ್ಸೋಣ ಅಂತ ಬಂದ್ವಿ ಬಳೆಯಲ್ಲಿಗೆ. ನಾನು ಯಾವಾಗಲೂ ಇವರೇ ಅಜ್ಜಿ ಹತ್ರ ತಗೊಳ್ಳೋದು, ತುಂಬಾ ಪಾಪ ಅವರ ಅಜ್ಜಿ. ಲಾಸ್ಟ್ ಟೈಮ್ ಅವರ ವಿಡಿಯೋಸ್ ಎಲ್ಲ ಮಾಡಿದ್ವಿ, 2 ವರ್ಷ ಆಗಿತ್ತು. ಅವರಿಗೆ ಐಸ್ ಕ್ರೀಮ್ ಎಲ್ಲ ತೆಗೆದು ಕೊಟ್ಟಿದ್ವಿ ನಾವು, ಅವರಿಗೆ ತುಂಬ ಖುಷಿಯಾಗಿತ್ತು. ಹಾಗೆ ನಮ್ಮ ಅಮ್ಮ ಕುಟ್ಟಿಗೆ ಪಟಾಕಿ ಅಂದ್ರೆ ತುಂಬಾ ಇದ್ರಿಕೆ, ಪಟಾಕಿ ಹೊಡಿಯುವಾಗ ಪಾಪ ಕಿವಿ ಇಟ್ಕೊಳ್ತಾ ಇದ್ಲು ಅವಳು. ನನಗೆ ನೋಡಿ ಬೇಜಾರಾಯ್ತು, ಅವಳಿಗೆ ಅಭ್ಯಾಸ ಇಲ್ಲ ಅಂತ, ಹಾಗಾಗಿ ತುಂಬಾ ಭಯ ಅವಳಿಗೆ. ಜಾತ್ರೆ ಎಲ್ಲ ಶಾಪಿಂಗ್ ಮಾಡಿ ಐಸ್ ಕ್ರೀಮ್ ಅದು ಇದು ಅಂತ ಮಕ್ಕಳಿಗೆಲ್ಲ ತಿನ್ನಿಸಿ, ಹಾಗೆ ದೇವರ ರಥ ಹೊರಡ್ತು. ಸಣ್ಣ ರಥ ಇವತ್ತು, ದೊಡ್ಡ ರಥ ಇನ್ನು ನೆಕ್ಸ್ಟ್ ಡೇ ಇರುತ್ತೆ, ನಾಳೆ ಬರಬೇಕು ದೇವಸ್ಥಾನಕ್ಕೆ. ಹಾಗಾಗಿ ಅದನ್ನು ಸ್ವಲ್ಪ ಹೊತ್ತು ನೋಡಿ ಇನ್ನು ಮನೆಗೆ ಹೋಗುವುದು. ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಇವಾಗ ಸರಿಯಾಗಿ ವ್ಲಾಗ್ ಮಾಡೋಕ್ಕೆ ಆಗ್ತಾ ಇಲ್ಲ, ಒಂದು ಕಡೆಯಿಂದ ಕೆಲಸ, ಒಂದು ಕಡೆಯಿಂದ ಹೆಲ್ತ್ ಇಶ್ಯೂಸ್, ಈ ಥರ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ಆ ಕಡೆ ಈ ಕಡೆ ಆಗ್ತಾ ಇದೆ. ಇರೋದ್ರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೀನಿ, ಯಾರು ಬೇಜಾರು ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ಡೇಗಳಲ್ಲಿ ಒಳ್ಳೊಳ್ಳೆ ವ್ಲಾಗ್ ಹಾಕ್ತೇನೆ. ಓಕೆ, ಶುಭರಾತ್ರಿ ಎಲ್ರಿಗೂ, ಖುಷಿಯಾಗಿರಿ ಎಲ್ಲ, ಟೇಕ್ ಕೇರ್.
ಬಾಯ್ ಬಾಯ್ ಜಾತ್ರೆ.